ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲ ದೇವ್ರಿಗೂ ಸಲ್ಲುವಂಥ ಎಲ್ಲ ದಿನಗಳಲ್ಲೂ ನಾವು ಹೇಳ್ಕೊಳ್ಬಹುದಾದಂತಹ ಒಂದೇ ಒಂದು ಸರಳವಾಗಿರುವಂಥ ಮಂತ್ರದಿಂದ ಯಾವ ರೀತಿ ನಾವು ಪೂಜೆ ಮಾಡ್ಕೋಬೋದು. ಇನ್ನು ನೈವೇದ್ಯವನ್ನು ನಾವು ಪ್ರತಿದಿನ ಇಡಲೇಬೇಕಾ? ಇನ್ನು ನಾವು ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡ್ತೀವಿ. ನಾವು ಪೂಜೆ ಮಾಡ್ತೀವಿ ಅಂದರೆ ಅದು ಯಾವ ರೀತಿ ಇರಬೇಕು? ಹಾಗೆ ಪ್ರತಿದಿನ ಪೂಜೆ ಮಾಡಿದ್ಮೇಲೆ ನಾವು ಮಂತ್ರ ಸ್ತೋತ್ರಗಳನ್ನು ಪ್ರತಿದಿನ ನಾವು ಹೇಳಲೇಬೇಕಾ? ಹಾಗಾದರೆ ನಾವು ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಕೋಬೋದು? ಈ ಒಂದು ಮಾಹಿತಿನ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ನಾವು ಈ ಗ್ರಂಥಿಗೆ ಅಂಗಡಿನಲ್ಲಿ ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಅಂದರೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ನಿತ್ಯ ಪ್ರಾರ್ಥನಾ ಸ್ತೋತ್ರ ಅಂತ ಬುಕ್ ಸಿಗುತ್ತೆ. ಈ ಬುಕ್ನ ತಂದಿಟ್ಕೊಂಡ್ಬಿಟ್ಟು ನೀವು ಯಾರಿಗಾದ್ರೂ ಕುಂಕುಮಕ್ಕೆ ಅಂದರೆ ತಾಂಬೂಲದ ಜೊತೆಗೆ ಕೊಟ್ರಂತೂ ಎಷ್ಟು ಒಳ್ಳೆಯದು ಅಂದರೆ ಅಷ್ಟೂ ಒಳ್ಳೆಯದು. ಆ ಒಂದು ಬುಕ್ನಲ್ಲಿ ಆಯಾ ದಿನದ ಸ್ತೋತ್ರ ಇರುತ್ತೆ, ಆಯಾ ದಿನದ ದೇವರಿಗೆ ಸಂಬಂಧಪಟ್ಟಂಥ ಮಂತ್ರ ಸ್ತೋತ್ರಗಳು ಇರುತ್ತೆ. ಅಂದರೆ ಸೋಮವಾರ ಯಾವ್ದು ಹೇಳ್ಕೋಬೇಕು, ಮಂಗಳವಾರ ಯಾವ ಮಂತ್ರವನ್ನು ಹೇಳ್ಕೋಬೇಕು, ಹೀಗೆ ಆಯಾ ದಿನದ ಸ್ತೋತ್ರನ ಆಯಾ ದೇವರಿಗೆ ಸಂಬಂಧಪಟ್ಟಂತೆ ಸ್ತೋತ್ರ ಇರುತ್ತೆ. ತುಂಬಾ ಚಿಕ್ಕ ಆದಂತಹ ಮಂತ್ರಗಳು ಮತ್ತು ಅಷ್ಟೋತ್ತರಗಳಿರುತ್ತೆ. ಮತ್ತು ಈ ಬುಕ್ಕು ಕೊನೆಯಲ್ಲೂ ಕೂಡ ತುಂಬಾ ಸಿಂಪಲ್ ಆಗಿರುವಂಥ ಟಿಪ್ಸ್ಗಳು ಕೂಡ ಇರುತ್ತೆ. ನಾವಿವಾಗ ಪ್ರಯಾಣಕ್ಕೆ ಹೋಗಬೇಕು ಅಂದರೆ ಯಾವ ಮಂತ್ರವನ್ನು ಹೇಳ್ಕೋಬೇಕು, ಮನೆಯಲ್ಲಿ ಯಾವುದಾದ್ರೂ ಅಪಶಕುನಗಳು ಆದಾಗ ಅಥವಾ ಔಷಧಿ ಕುಡಿಯುವಾಗ, ಹೀಗೆ ಸಣ್ಣ ಪುಟ್ಟ ಪರಿಹಾರಗಳ ಮಂತ್ರ ಕೊನೆಯಲ್ಲಿರುತ್ತೆ. ನೀವೆಲ್ಲಾದರೂ ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಲ್ಲೆಲ್ಲ ಸಿಗುತ್ತೆ ಈ ಬುಕ್ಕು. ಮತ್ತು ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಈ ಬುಕ್ಕು. ಮತ್ತು ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಇದರ ರೇಟು ಕೂಡ ತುಂಬಾ ಕಡಿಮೆ ಇದೆ. ಇನ್ನೂ ಈ ಥರ ಬುಕ್ ಇಲ್ಲ, ಮಂತ್ರನೂ ಹೇಳೋದಕ್ಕೆ ಬರಲ್ಲ ಅಂತ ಅಂದರೆ ಪ್ರತಿದಿನ ಯಾವ ಥರ ಪೂಜೆ ಮಾಡ್ಕೋಬೇಕು ಅಂತ ಪ್ರಶ್ನೆ ನಿಮಗೂ ಕೂಡ ಕಾಡ್ತಾ ಇರುತ್ತೆ. ಹೌಸ್ ವೈಫೇ ಆಗಿರಲಿ ಅಥವಾ ವರ್ಕಿಂಗ್ ವುಮೆನ್ಸೇ ಆಗಿರಲಿ, ಎಲ್ರಿಗೂ ಕೂಡ ಅಷ್ಟೇ ಕೆಲವು ಸಲ ಟೈಮೇ ಸಿಗೋದಿಲ್ಲ. ಹಾಗೆ ಸುಮ್ಮನೆ ದೀಪ ಹಚ್ಚೋದು ಈ ರೀತಿ ಎಲ್ಲನೂ ಕೂಡ ಮನೆಯಲ್ಲಿ ನಡೀತಾ ಇರುತ್ತೆ. ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಪೂಜೆ ಮಾಡ್ತೀವಿ. ಕೆಲವೊಂದು ದಿನ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡ್ರೂ ಕೂಡ ಪೂಜೆನ ಮಾಡೋದಕ್ಕೆ ಆಗೋದಿಲ್ಲ. ಇದು ನನಗೆ ಆಗಿರ್ಬೋದು ಅಥವಾ ನಿಮಗೆ ಆಗಿರ್ಬೋದು, ಎಲ್ರಿಗೂ ಕೂಡ ಹಾಗೆ ಆಗಿರುತ್ತೆ. ಇನ್ನು ಕೆಲಸಕ್ಕೆ ಹೋಗೋರ್ಗಂತೂ ತುಂಬಾ ಗಡಿಬಿಡಿ ಇರುತ್ತೆ. ಪೂಜೆಗೆ ರೆಡಿ ಮಾಡಿಟ್ಕೊಂಡು ಹೊರಡಬೇಕಾಗಿರುತ್ತಲ್ವ, ಹಂಗಾಗಿ ಅವ್ರಿಗೆ ಟೈಮೇ ಇರೋದಿಲ್ಲ. ಆದರೆ ಎಷ್ಟೊಂದು ಸಲ ಮನೆಯಲ್ಲಿರುವಂಥ ಹೌಸ್ ವೈಫ್ಗೂ ಕೂಡ ಇದು ಸಾಧ್ಯ ಆಗೋದಿಲ್ಲ. ಆ ಟೈಮ್ನಲ್ಲಿ ಬೇರೆ ಏನಾದರೂ ಅಡೆತಡೆ ಬರ್ತಾನೆ ಇರುತ್ತೆ. ಹಂಗಾಗಿ ನಮ್ಮ ಪ್ರತಿದಿನದ ಪೂಜೆ ಸರಳವಾಗಿ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ಮಂತ್ರವನ್ನು ಹೇಳ್ಕೊಂಡು ಮಾಡಬೇಕು, ಈ ಮಂತ್ರಗಳನ್ನು ಹೇಳೋದಕ್ಕೆ ಬರೋದಿಲ್ಲ ಅಂತ ಅನ್ನೋರು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಕೆಲವ್ರಿಗೆ ಡೈಲಿ ಮನೆ ಒರೆಸೋದಕ್ಕೂ ಕೂಡ ಆಗೋದಿಲ್ಲ. ಅಂಥವರು ನೀವು ಯಾವ ದಿನ ವಿಶೇಷವಾಗಿ ಪೂಜೆ ಮಾಡ್ತಿರೋ ಅಂದರೆ ನಿಮ್ಮ ಮನೆ ದೇವರ ವಾರ ಯಾವತ್ತಿರುತ್ತೋ, ಮತ್ತು ಹಾಗೆ ಕೆಲವೊಂದು ಲಕ್ಷ್ಮಿಗೆ ಪ್ರಿಯವಾದಂತಹ ವಾರ ಅಂದರೆ ಗುರುವಾರ, ಶುಕ್ರವಾರ, ಈ ಥರ ಶನಿವಾರ, ಹೀಗೆ ವಾರದಲ್ಲಿ 3 ದಿನ ನೀವು ಮನೆ ಒರೆಸೋ ಥರ ನೀವು ಮಾಡ್ಕೋಬಹುದು. ಆದರೆ ದೇವ್ರ ಮನೆನ ಪ್ರತಿದಿನ ಒರೆಸ್ಕೊಳ್ಳೇಬೇಕು. ಪ್ರತಿದಿನ ಬೆಳಗ್ಗೆ ಸ್ನಾನ ಆಗಿದ ತಕ್ಷಣ ದೇವ್ರ ಮೇಲೆ ಹಾಕಿರುವಂಥ ಹೂಗಳು, ನೆನ್ನೆ ಏನು ಹೂ ಹಾಕಿರ್ತಿರಲ್ಲ ಆ ಹೂನ ತೆಗೆದ್ಬಿಟ್ಟು ಬೇರೆ ಹೂಗಳನ್ನು ಹಾಕಬೇಕು. ಹಾಗೆ ದೀಪಗಳು ಮತ್ತು ಕರ್ಪೂರದ ಆರತಿ, ಪಂಚಪತ್ರೆ ಇದೆಲ್ಲ ತೊಳಿಲೇಬೇಕು. ಇನ್ನು ದೇವ್ರ ಮನೆಯಲ್ಲಿ ಒಂದು ಚಂಬಲ್ಲಿ ನೀರನ್ನು ತುಂಬಿಸ್ಬಿಟ್ಟು ಇಡಬೇಕು. ವಾಸ್ತು ಪ್ರಕಾರ ಕುಬೇರ ಮೂಲೆಯಲ್ಲಿ ಏನಾದರೂ ಭಾರವಾಗಿರುವಂಥ ವಸ್ತುನ ಇಡಬೇಕು ಅನ್ನೋ ಅಂಥದ್ದು ವಾಸ್ತು ಪ್ರಕಾರ ಕೂಡ ಇರುತ್ತೆ. ಹಾಗಾಗಿ ದೇವ್ರ ಮನೆಯಲ್ಲಿ ಆ ಮೂಲೆಯಲ್ಲಿ ಏನು ಬೇಕಾದರೂ ಇಡ್ಬೋದು. ನೀವು ಒಂದು ತಾಮ್ರದ ಚೆಂಬಲ್ಲಿ ಅಕ್ಕಿನ ಕೂಡ ತುಂಬಿಸ್ಬಿಟ್ಟು ಇಡ್ಬೋದು. ಇನ್ನು ಹುಂಡಿ ಬೇಕಾದರೂ ಇಡ್ಬೋದು ಅಥವಾ ನೀರು ತುಂಬಿಸ್ಬಿಟ್ಟು ಇಡ್ಬೋದು. ಈ ನೀರನ್ನು ತುಳಸಿ ಗಿಡಕ್ಕಾದರೂ ಹಾಕ್ಬೋದು ಅಥವಾ ಬೇರೆ ಬೇರೆ ಗಿಡಕ್ಕಾದರೂ ಹಾಕ್ಬೋದು. ಅಂದರೆ ಇದು ಒಂದು ಗಂಗಮ್ಮ ತಾಯಿಯ ಸ್ವರೂಪವಾಗಿ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ಇಡ್ಬೋದು. ಇದರಲ್ಲಿರುವಂಥ ನೀರನ್ನು ನಾವು ಪ್ರತಿದಿನ ಬದಲಾಯಿಸ್ಬೋದು ಅಥವಾ ಒಂದು ದಿನ ಬಿಟ್ಬಿಟ್ಟು ಒಂದು ದಿನ ನಾವು ಬದಲಾಯಿಸ್ಬೋದು. ನಾನು ಕೂಡ ಪೂಜೆನ ಹೇಗಾಗುತ್ತೋ ಹಾಗೆ ಮಾಡ್ಕೊತೀನಿ. ಹೀಗೇ ಮಾಡ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಎಲ್ರಿಗೂ ಕೂಡ ಪ್ರತಿದಿನ ಒಂದೇ ಥರ ಇರೋದಿಲ್ಲ ಅಲ್ವಾ. ಹಾಗಾಗಿ ನಮಗೆ ತುಂಬಾ ಸಮಯ ಇದೆ ಅಂತ ಅಂದಾಗ ದೇವ್ರ ಮನೆಯಲ್ಲಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋದು. ಡೈಲಿ ದೀಪಗಳು, ಕರ್ಪೂರದ ಆರತಿ, ಪಂಚಪತ್ರೆ, ನೀರು ತುಂಬಿಸ್ಬಿಟ್ಟು ಇಟ್ಟಿರ್ತೀವಲ್ಲ ತಾಮ್ರ
ತಾಮ್ರದ ಚೊಂಬು ಇದನ್ನೆಲ್ಲ ತೊಳೆದ್ಬಿಟ್ಟು ನೀವು ಚೇಂಜ್ ಮಾಡಿ ಒರೆಸ್ಕೊಂಡು ಬೊಟ್ಟನ್ನು ಇಟ್ಬಿಟ್ಟು ಹೊಸ ಬತ್ತಿಗಳನ್ನು ಹಾಕಿಬಿಟ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ದೀಪವನ್ನು ಹಚ್ಬೋದು. ಅಥವಾ ಒಂದಿನ ಬಿಟ್ಬಿಟ್ಟು ಒಂದು ದಿನ ನೀವು ಮಾಡ್ಕೋಬೋದು. ಆದರೆ ಡೈಲಿ ದೇವ್ರ ಮನೆನ ಒರೆಸ್ಕೋಬೇಕು. ಇನ್ನು ದೇವ್ರಿಗೆ ಪ್ರತಿದಿನ ಬೇರೆ ಹೂಗಳನ್ನು ಹಾಕಬೇಕು. ಮತ್ತು ನೈವೇದ್ಯ ಏನು ಬೇಕಾದರೂ ಇಡ್ಬೋದು. ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದು. ಒಂದು ಬಟ್ಲಲ್ಲಿ ಸಕ್ಕರೆನೋ ಅಥವಾ ಹುರ್ಗಡ್ಲೆನೋ ಅಥವಾ ನೀವು ಬೆಳಗ್ಗೆ ಎದ್ದ ಮೇಲೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ನೀವು ಅನ್ನ ಮಾಡಿಟ್ಟಿರ್ತೀರಲ್ವ, ಅದನ್ನೇ ನೀವು ನೈವೇದ್ಯವನ್ನು ಮಾಡ್ಬೋದು. ಅದಕ್ಕೇ ಸ್ವಲ್ಪ ತುಪ್ಪನೋ ಅಥವಾ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಇಟ್ಟರೂ ಕೂಡ ನಡೆಯುತ್ತೆ. ಇನ್ನು ಕಲ್ಸಕ್ಕರೆ, ಡ್ರೈ ಫ್ರೂಟ್ಸು, ಕಡಲೆಕಾಳು, ಅವರೆಕಾಳು ಏನಿರುತ್ತೋ ಅದನ್ನು ಪ್ರತಿದಿನ ಇಟ್ಟು ನೀವು ಒಂದು ತುಳಸಿ ದಳನ ಅದ್ರ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ಅಥವಾ ಬಾಳೆಹಣ್ಣು ಮತ್ತು ಸ್ನಾನ ಮಾಡ್ಕೊಂಡು ಆದಮೇಲೆ ನೀವು ಕಾಫಿ ಟೀ ಕುಡಿತೀರಾ ಅಂತ ಅಂದರೆ ಆ ಹಾಲನ್ನು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಅದರಲ್ಲಿ ನೈವೇದ್ಯವನ್ನು ಮಾಡ್ಬೋದು. ಈ ಒಂದು ಕಾಯಿಸಿರೋ ಹಾಲಿಗೆ ಒಂದು ಚೂರು ಸಕ್ಕರೆ ಹಾಕಿಬಿಟ್ಟು ಒಂದು ತುಳಸಿ ದಳನ ಇಡಬೇಕು. ಇನ್ನು ಈ ದಿನ ಏನೂ ಇಡೋದಕ್ಕಾಗಲ್ಲ ಅಂತ ಅಂದಾಗ, ಅಂತಹ ಪರಿಸ್ಥಿತಿ ಇದ್ದಾಗ ಒಂದು ಗ್ಲಾಸ್ನಲ್ಲಿ ನೀರನ್ನು ಇಟ್ಬಿಟ್ಟು ಪೂಜೆ ಮಾಡಿ. ಇದಕ್ಕೂ ಕೂಡ ಮರಿದಂಗೆ ತುಳಸಿ ದಳವನ್ನು ಹಾಕಲೇಬೇಕು. ಆದರೆ ಪ್ರತಿದಿನ ನೈವೇದ್ಯ ಮಾಡೋದು ತುಂಬಾ ಒಳ್ಳೆಯದು. ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಪ್ರತಿದಿನ ದೇವ್ರ ಮನೆ ಒರೆಸ್ಕೊಳ್ಳೇಬೇಕು. ಪ್ರತಿದಿನ ದೇವ್ರ ಮೇಲಿರುವಂಥ ಹೂಗಳನ್ನು ಬದಲಾಯಿಸಲೇಬೇಕು. ಹಾಗೆ ಪ್ರತಿದಿನ ಏನಾದರೂ ಸರಿ ನೈವೇದ್ಯ ಇಡಲೇಬೇಕು. ಮತ್ತು ದೇವ್ರ ಮನೆ ಹೊಸ್ಲು ಕೂಡ ಹಾಗೆಯೇ ಮೇನ್ ಡೋರ್ ಹೊಸ್ಲು ಕೂಡ ಒರೆಸ್ಕೊಂಡು ರಂಗೋಲಿ ಹಾಕಿಬಿಟ್ಟು ಹೂನ ಇಟ್ಬಿಟ್ಟು ಪ್ರತಿದಿನ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಇಟ್ಬಿಟ್ಟು ಹೂನ ಇಟ್ಬಿಟ್ಟು ದೀಪನ ಹಚ್ಚಬೇಕು. ಇದಿಷ್ಟು ಪ್ರತಿದಿನದ ಸರಳವಾದ ಪೂಜೆ ಮಾಡೋವಂಥದ್ದು. ಮಂತ್ರಗಳನ್ನು ಏನು ಹೇಳ್ಕೋಬೇಕು ಅಂತ ಅಂದರೆ, ನಿಮಗೆ ಯಾವುದೋ ಮಂತ್ರ ಹೇಳೋದಕ್ಕೆ ಬರಲ್ಲ ಅಂತ ಅಂದರೂ ಕೂಡ ಈ ಎರಡು ಮಂತ್ರನ ಪ್ರತಿದಿನ ಹೇಳ್ಕೊಳ್ಳಿ. ಒಂದು ಗಣಪತಿ ಮಂತ್ರ, ಇನ್ನೊಂದು ಲಕ್ಷ್ಮೀ ಮತ್ತು ದುರ್ಗೆ ಮಂತ್ರ. ಅದು ಯಾವುದು ಅಂತ ಅಂದರೆ, ಮೊದಲು ನೀವು ಗಣಪತಿ ಮಂತ್ರವನ್ನು ಹೇಳ್ಕೊಳ್ಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವ ವಿಘ್ನೋಪಶಾಂತಯೇ. ಈ ಮಂತ್ರವನ್ನು ನೀವು ದೀಪ ಹಚ್ಚಿದಾದ್ಮೇಲೆ ಈ ಮಂತ್ರವನ್ನು ಹೇಳ್ಕೋಬೇಕು. ಗಣಪತಿ ಮಂತ್ರ ಆದಮೇಲೆ ಲಕ್ಷ್ಮಿಗಾದರೂ ಸರಿ ಅಥವಾ ದುರ್ಗೆಗಾದರೂ ಸರಿ ನೀವು ಈ ಮಂತ್ರವನ್ನು ಹೇಳ್ಕೋಬೋದು. ಈ ಮಂತ್ರ ಅಂತೂ ಇಬ್ರಿಗೂ ಕೂಡ ಸಲ್ಲುತ್ತೆ. ಅದು ಯಾವುದು ಅಂತ ಅಂದರೆ, ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಈ ಮಂತ್ರ ಲಕ್ಷ್ಮಿಗೂ ಮತ್ತು ದುರ್ಗೆಗೂ ಸೇರುತ್ತೆ ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ ಅಂದರೆ, ಈ ಮಂತ್ರದಲ್ಲಿ ಕೊನೆಯಲ್ಲಿ ಅಂದರೆ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಅಂತ ಹೇಳ್ತೀವಿ. ಇಲ್ಲಿ ಗಮನಿಸ್ಬೋದು ನೀವು, ಗೌರಿ ಅಂದರೆ ದುರ್ಗೆ ಪಾರ್ವತಿ ಅಲ್ವಾ, ಹಾಗೆ ನಾರಾಯಣೇ ಅಂದರೆ ಲಕ್ಷ್ಮಿ. ಈಗ ಅದು ಇಬ್ರಿಗೂ ಕೂಡ ಈ ಮಂತ್ರ ಸೇರ್ದಂಗೆ ಲೆಕ್ಕ ಬರುತ್ತಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಸರಳವಾದಂತಹ ಮಂತ್ರನ ಹೇಳ್ಕೊಳ್ಳಿ ಪ್ರತಿದಿನ. ಅದ್ರಲ್ಲಿ ನೀವು ದೇವಿ ಅಂತಲೂ ಕೂಡ ಸೇರಿಸ್ಕೋಬೋದು ಅಥವಾ ಗೌರಿ ಅಂತಲೂ ಕೂಡ ಸೇರಿಸ್ಕೋಬೋದು. ಈ ಎರಡೂ ಮಂತ್ರನ ಪ್ರತಿದಿನ ಹೇಳ್ಕೋಬೇಕು. ಆ ನಂತರ ನಿಮ್ಮ ಪೂಜೆ ಆದಮೇಲೆ ಕೊನೆಯದಾಗಿ ನಮಸ್ಕಾರ ಮಾಡಿಕೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರೆ ಸಾಕು, ನೀವು ಮಾಡಿರುವಂಥ ಪೂಜೆ ಭಗವಂತನಿಗೆ ತಲುಪಿರುತ್ತೆ. ಕೆಲವರಿಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆ ಮಾಡೋ ಅಭ್ಯಾಸ ಕೂಡ ಇರುತ್ತೆ. ಇನ್ನು ಕೆಲವರಿಗೆ ಮನೆ ಕೆಲಸ ಮುಗಿಸ್ಕೊಂಡು ಒಂದು 10 ಗಂಟೆ 11 ಗಂಟೆ ಕೂಡ ಆಗಿಬಿಡುತ್ತೆ ಪೂಜೆ ಮಾಡೋದಕ್ಕೆ. ಈ ಸಮಯದಲ್ಲಿ ನಾವು ಮಾಡ್ಬೋದಾ ಅಂತಂದರೆ, ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ನಮ್ಮ ಆರಾಧ್ಯ ದೈವಗಳಿಗೆ ಸಲ್ಲುತ್ತೆ. ನಾವು 11 ಗಂಟೆ ಮೇಲೆ ಮಾಡುವಂಥ ಪೂಜೆ ನಮ್ಮ ಮನೆ ದೇವರಿಗೆ ಸಲ್ಲುತ್ತೆ. ಹಂಗಾಗಿ ಪೂಜೆ ಮಾಡೋದು ತುಂಬಾ ಮುಖ್ಯ. ಯಾವ ಸಮಯದಲ್ಲಿ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಪೂಜೆ ಮಾಡೋದೇ ತುಂಬಾ ಮುಖ್ಯ. ಬೆಳಗ್ಗೆ ಸಾಯಂಕಾಲ ಮನೆಗಳಲ್ಲಿ ದೇವ್ರ ದೀಪ ಹಚ್ಚೋದು ತುಂಬಾ ಶ್ರೇಷ್ಠವಾದದ್ದು. ಆ ಮನೆಗಳಲ್ಲಿ ಏನೇ ವಾಸ್ತು ದೋಷಗಳಿದ್ರೂ ನಿವಾರಣೆ ಆಗಿಬಿಡುತ್ತೆ. ಹಾಗಂತ ಪ್ರತಿದಿನ ಇದೇ ಸಮಯದಲ್ಲಿ ಪೂಜೆ ಮಾಡೋಣ ಅಂತ ಅಲ್ಲ, ಆದಷ್ಟು ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳು, ಹೊರಗಡೆ ದುಡಿಯೋಕ್ಕೆ ಅಂತ ಹೋಗೋರ್ಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ದೇವರ ಆಶೀರ್ವಾದ ಇರುತ್ತೆ. ಅಲ್ಲದೆ ಪ್ರತಿದಿನ ಹೆಣ್ಮಕ್ಳು ಈ ರೀತಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡೋದು ಕೂಡ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಮ್ಮ ದೇಹ ಮತ್ತು ಮೈಂಡ್
ಎರಡೂ ಕೂಡ ಫ್ರೆಶ್ ಆಗಿರುತ್ತೆ. ಜೊತೆಗೆ ಯಾವುದಾದ್ರೂ ಒಂದೊಳ್ಳೆ ಕೆಲಸಗಳು ನಮ್ಮ ಕೈಯಿಂದ ನಾವು ಮಾಡ್ಕೋಬೋದು. ಅಂದರೆ ಸಡನ್ನಾಗಿ ಯಾರಾದರೂ ದೇವ್ರ ಪ್ರಸಾದ ತಂದುಕೊಡೋದೇ ಆಗಿರ್ಬೋದು, ಅಥವಾ ದೇವ್ರ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕೆಲಸ, ಒಂದು ಹೂ ತಂದುಕೊಡೋದು ಅಂದರೆ ಒಂದು ಹೂ ತಂದುಕೊಡೋದೇ ಆಗಿರ್ಬೋದು, ಅಥವಾ ಹೂ ಕಟ್ಕೊಡೋದೇ ಆಗಿರ್ಬೋದು. ಈ ರೀತಿಯಾಗಿ ಏನಾದರೂ ನಮಗೆ ಕೆಲಸಗಳು ಬಂದಾಗ ಸ್ನಾನ ಮಾಡಿಲ್ಲ ಅಂತ ಅಂದರೆ ಇದನ್ನೆಲ್ಲ ನಾವು ಮಾಡೋದಕ್ಕಾಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ. ಕೆಲವರು ಮನೆ ಕೆಲಸ ಮುಗಿಸ್ಬಿಟ್ಟು ನಿಧಾನವಾಗಿ ಮಧ್ಯಾಹ್ನದ ಮೇಲೆ ಸ್ನಾನ ಮಾಡಿಕೊಂಡು ಸಂಜೆ ಪೂಜೆ ಮಾಡೋಣ ಅಂತ ಮಾಡ್ಕೊಳ್ತಾರೆ. ನಿಮ್ಮ ಮನೆ ಪರಿಸ್ಥಿತಿ ಅಥವಾ ನಿಮ್ಮ ದೇಹ ಸ್ಥಿತಿ ಹೇಗಿರುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ. ಎಲ್ಲರ ಪರಿಸ್ಥಿತಿಗಳು ಒಂದೇ ಥರ ಇರೋದಿಲ್ಲ ಅಲ್ವಾ. ಹಾಗೆ ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಬೆಳಗ್ಗೆ ಹೊತ್ತು ಮನೆಯಲ್ಲಿ ಗಂಡ್ಮಕ್ಳು ಪೂಜೆ ಮಾಡಬೇಕು, ಸಂಜೆ ಹೊತ್ತು ಹೆಣ್ಮಕ್ಳು ಪೂಜೆ ಮಾಡಬೇಕು, ಅಂದರೆ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಆದರೆ ತುಂಬ ಮನೆಗಳಲ್ಲಿ ಗಂಡ್ಮಕ್ಳು ಪೂಜೆ ಮಾಡೋದಿಲ್ಲ, ಹೆಣ್ಮಕ್ಳೇ ಮಾಡಬೇಕು. ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಮನೆಯಲ್ಲಿ ದೇವ್ರ ದೀಪ ಹಚ್ಚಬೇಕು. ದೀಪಾರಾಧನೆ ಮಾಡೋದು, ದೈವಾರಾಧನೆ ಆಗೋಕ್ಕೆ ಮನೆಗಳಲ್ಲಿ ಯಾವುದೇ ರೀತಿ ದೋಷಗಳು ಇರೋದಿಲ್ಲ. ಈ ರೀತಿ ಬೆಳಗ್ಗೆ ಬೇಗ ಎದ್ದೇಳ್ತೀರಾ, ಮಧ್ಯಾಹ್ನ ನಿದ್ರೆ ಮಾಡ್ಬೋದಾ, ಮತ್ತು ಸಂಜೆ ಹೊತ್ತು ದೇವ್ರ ದೀಪ ಹಚ್ಬೋದಾ ಅಂತ ಡೌಟ್ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ತುಂಬ ಜನರಿಗೆ ಈ ರೀತಿ ಅಭಿಪ್ರಾಯ ಇರುತ್ತೆ. ಬೆಳಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿರ್ತೀವಿ, ಮತ್ತು ಮಧ್ಯಾಹ್ನ ಊಟ ಮಾಡಿರ್ತೀವಿ, ಮಲ್ಕೊಂಡಿರ್ತೀವಿ, ವಾಶ್ರೂಮ್ಗೆಲ್ಲ ಹೋಗಿ ಬಂದಿರ್ತೀವಿ. ಈ ಥರ ಎಲ್ಲ ಇದ್ದಾಗ ಹೇಗೆ ನಾವು ಸಂಜೆ ಹೊತ್ತು ದೀಪ ಹಚ್ಬೋದು. ಹಂಗಾಗಿ ತುಂಬ ಜನ ಏನು ಮಾಡ್ತಾರೆ ಅಂತ ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 4 ಗಂಟೆ ಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ಸಂಜೆ ಹೊತ್ತು ಪೂಜೆ ಮಾಡ್ತಾ ಇರ್ತಾರೆ. ನಿಮ್ಮ ಮನಸ್ಸಿಗೆ ಹೆಂಗೆ ಸರಿ ಅನಿಸುತ್ತೋ ನೀವು ಆ ರೀತಿ ನೀವು ಪೂಜೆ ಮಾಡ್ಕೋಬೋದು. ಕೆಲವು ಶಾಸ್ತ್ರದ ಪ್ರಕಾರ ಈ ರೀತಿ ಮಾಡಬಾರ್ದು ಅಂತಾರೆ. ಯಾಕಂದರೆ ಸಂಜೆ ಹೆಣ್ಣು ಮನೆಯಲ್ಲಿ ಸ್ನಾನ ಮಾಡೋದು ತುಂಬಾ ತಪ್ಪು ಅಂತಾರೆ. ಹೀಗಾಗಿ ನೀವು ಬೆಳಗ್ಗೆ ಬೇಗ ಎದ್ಬಿಟ್ರೆ ಸ್ನಾನ ಮಾಡಿಕೊಂಡು ದೀಪನ ಹಚ್ಬಿಡಿ. ಎಲ್ಲರೂ ಕೆಲಸಕ್ಕೆ, ಸ್ಕೂಲು, ಕಾಲೇಜ್ಗೆ ಹೋದ್ಮೇಲೆ ಆರಾಮ್ಸೆ ನೀವು ಕೂತ್ಕೊಂಡು ನೀವು ಆ ದಿನದ ಮಂತ್ರ ಸ್ತೋತ್ರ ಏನಿರುತ್ತೆ ಅದನ್ನು ನೀವು ಪಠನೆ ಮಾಡ್ಕೋಬೋದು. ಇನ್ನೊಂದು ಸಲ ಕರ್ಪೂರದ ಆರತಿನ ಮಾಡಿಬಿಟ್ಟು ಬೆಳಗ್ಗೆ ಆಮೇಲೆ ಬೇಕಾದರೆ ನೀವು ಟಿಫನ್ ತಿನ್ನೋದು ಆ ಥರ ಏನಾದರೂ ನೀವು ಮಾಡ್ಕೋಬೋದು. ಇನ್ನು ಈ ರೀತಿ ನೀವು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೇಳಿರ್ತೀರಲ್ವಾ, ಮಧ್ಯಾಹ್ನ ಮಲ್ಕೋಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಮಲ್ಕೋಬೋದು. ಸಂಜೆ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ದೇವ್ರ ದೀಪ ಹಚ್ಬೋದು. ಬೆಳಗ್ಗೆನೇ ನೀವು ಈ ರೀತಿ ಅಚ್ಚುಕಟ್ಟಾಗಿ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ರೆ ಸಂಜೆ ಮೇಲೆ ಬರೀ ದೀಪ ಹಚ್ಕೋಬೋದು. ಈ ಥರ ನೀವು ಮಾಡ್ಕೋಬೋದು. ಹಂಗಾಗಿ ಆರಾಮ್ಸೆ ನೀವು ಮಧ್ಯಾಹ್ನ ಊಟ ನಿದ್ರೆ ಮಾಡ್ಕೋಬೋದು. ಸಂಜೆ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ದೇವ್ರ ದೀಪ ಹಚ್ಬೋದು. ಇದಿಷ್ಟು ಕೂಡ ಎಲ್ಲ ದೇವ್ರಿಗೂ ಸಲ್ಲೋ ಅಂತ ಎಲ್ಲ ದಿನಗಳಲ್ಲೂ ನಾವು ಹೇಳ್ಕೊಳ್ಬಹುದಾದಂತಹ ಒಂದೇ ಒಂದು ಸರಳವಾಗಿರುವಂತಹ ಮಂತ್ರದಿಂದ ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.